35ನೇ ದಿನಕ್ಕೆ ಕಾಲಿಟ್ಟಿದೆ ಮಧ್ಯಪ್ರಾಚ್ಯ ಯುದ್ಧ. ನಾ ಕೊಡೆ ನೀ ಬಿಡೆ ಅನ್ನೋ ರೀತಿಯಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವಣ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಮತ್ತೆ ದಾಳಿಯನ್ನು ಮುಂದುವರೆಸಿದೆ. ಟೆಲ್ ಅವೀವ್ ಒಂದು ರೀತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಬರೀ ಸ್ಕೆಲಿಟನ್ ಇದೆಯಂತ ಅಷ್ಟೇ, ಇನ್ನೇನೂ ಇಲ್ಲ. ಅಸ್ಥಿ ಪಂಜರದ ರೀತಿ ಆಗಿವೆ ಟೆಲ್ ಅವೀವ್ ಮತ್ತು ಟೆಹರಾನ್ ಎರಡೂ ಕೂಡ. ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ನಿನ್ನೆ ಕೂಡ ದಾಳಿ ಆಗಿತ್ತು. ಭಾರೀ ಮಿಸೈಲ್ ದಾಳಿಗೆ ಕಟ್ಟಡಗಳೆಲ್ಲ ಧ್ವಂಸವಾಗಿಬಿಟ್ಟಿವೆ. ಮುಗಿಲೆತ್ತರಕ್ಕೆ ಅಗ್ನಿಯ ಉಂಡೆಗಳು ಚಿಮ್ಮುತ್ತಾ ಇವೆ ಅಂತ ಅಂದ್ಬಿಟ್ಟು. ಅಂದರೆ ಇವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಇಲ್ಲ ಅಂತಲ್ಲ. ಏಕಕಾಲಕ್ಕೆ 100-200 ಮಿಸೈಲ್ಗಳನ್ನು ಏಕಕಾಲಕ್ಕೆ ಹಾರಿಬಿಟ್ಟಾಗ ಒಂದಷ್ಟು ತಡೆಯುತ್ತವೆ, ಒಂದಷ್ಟು ತಡೆಯಲ್ಲ. ಆ ತಡೆಯೋಕ್ಕಾಗದೇ ಇರೋದು ಭೂಮಿಗೆ ಬಿದ್ದಾಗ ಇಂಥ ಅವಘಡಗಳೆಲ್ಲ ಆಗುತ್ತೆ. ಆಮೇಲೆ ಅದರ ಅವಶೇಷಗಳು ಬಿದ್ದರೂ ಕೂಡ ತೊಂದರೆ ಆಗುತ್ತೆ. ಸೊ ಟೆಲ್ ಅವೀವ್ನಲ್ಲಿ ಇರಾನ್ ನಡೆಸಿರ್ತಕ್ಕಂಥ ದಾಳಿ ಇದು. ಮಧ್ಯಪ್ರಾಚ್ಯ ಯುದ್ಧ ಶುರುವಾಗಿ ತಿಂಗಳು ಕಳೆದ ನಂತರ ಈಗ ಮೊದಲ ಬಾರಿಗೆ ವಿಶ್ವಸಂಸ್ಥೆಯವರು ಮಾತಾಡಿದ್ದಾರೆ. ಈ ಸಂಸ್ಥೆ ಅಂತಕ್ಕಂಥದ್ದು ಇತ್ತ ಅಂತ ಜನ ಮರ್ತೇ ಬಿಟ್ಟಿದ್ದಾರೆ. ಈಗ ಮಧ್ಯಪ್ರಾಚ್ಯ ಯುದ್ಧ ಅಂತ್ಯಕ್ಕೆ ವಿಶ್ವಸಂಸ್ಥೆ ಕರೆ ಕೊಟ್ಟಿರೋದು. ವಿನಾಶದ ಹಾದಿಯನ್ನು ಕೂಡಲೇ ಕೊನೆಗೊಳಿಸಿ ಮಾತುಕತೆ ಮೂಲಕ ಸಂಘರ್ಷವನ್ನು ಬಗೆಹರಿಸಿಕೊಳ್ಳಿ. ವಿಶ್ವಸಂಸ್ಥೆ ಮುಖ್ಯಸ್ಥ ಆಂಟೋನಿಯೋ ಗುಟೆರಸ್ ಕರೆ ಕೊಟ್ಟಿದ್ದಾರೆ. ಇದು ಯುದ್ಧವನ್ನು ನಿಲ್ಲಿಸುವಂತಹ ಸಮಯ, ಮಾತುಕತೆಯ ಆಯ್ಕೆ ಇನ್ನೂ ಅಸ್ತಿತ್ವದಲ್ಲಿದೆ ಅಂತೆಲ್ಲ ಒಂದಷ್ಟು ಮನವಿಯನ್ನು ಮಾಡಿಕೊಂಡಿದೆ ವಿಶ್ವಸಂಸ್ಥೆ.